ವೆಲ್ಕಮ್ ಬ್ಯಾಕ್. ನಗರ ಪಾಲಿಕೆಗಳಿಗೆ ಲಕ್ಷಾಂತರ ಜನ ಆಸ್ತಿ ತೆರಿಗೆ ಪಾವತಿ ಮಾಡದೆ ವಂಚನೆ ಮಾಡ್ತಿದ್ದಾರೆ. ಆದರೆ ಈ ಆಸ್ತಿ ತೆರಿಗೆ ಪಾವತಿ ಮಾಡ್ತಾ ಇರುವಂತಹ ಮಾಲೀಕರಿಗೆ ನಗರ ಪಾಲಿಕೆಗಳು ಶಾಕ್ ನೀಡಿದೆ. ಯಾರದ್ದೋ ಮನೆಯ ತೆರಿಗೆ ನೋಟಿಸ್ ಇನ್ಯಾರಿಗೋ ನೀಡಿ ಎಡವಟ್ಟನ್ನ ಮಾಡಿಕೊಂಡಿದೆ. ಮಾಲೀಕರು ಈ ನೋಟಿಸ್ ನೋಡಿ ಈಗ ಶಾಕ್ ಆಗಿದ್ದಾರೆ. ಯಾರದ್ದೋ ಮನೆ ಇನ್ಯಾರಿಗೋ ನೋಟಿಸ್. ಆಸ್ತಿ ತೆರಿಗೆ ನೋಟಿಸ್ ನೀಡುವಲ್ಲಿ ಜೆಬಿಯ ಎಡವಟ್ಟು. ಡ್ರೋನ್ ಸರ್ವೆಯಲ್ಲಿ ಪ್ರಮಾದ, ಮಾಲೀಕರು ಕಂಗಾಲು. ಬೆಂಗಳೂರಿನ ಆದಾಯದ ಮೂಲವೇ ಅದು ಆಸ್ತಿ ತೆರಿಗೆಗಳು. ಆದರೆ ಅನೇಕ ಆಸ್ತಿ ಮಾಲೀಕರು ಆಸ್ತಿ ತೆರಿಗೆ ಪಾವತಿ ಮಾಡದೆ ನಗರ ಪಾಲಿಕೆಗಳಿಗೆ ವಂಚನೆ ಮಾಡ್ತಾ ಇದ್ದಾರೆ. ಆದರೆ ಇತ್ತ ಕೆಲ ಮಾಲೀಕರು ಪ್ರತಿ ವರ್ಷ ಆಸ್ತಿ ತೆರಿಗೆ ಪಾವತಿ ಮಾಡಿಕೊಂಡು ಬಂದರೂ ಅಂತಹ ಮಾಲೀಕರಿಗೆ ನೋಟಿಸ್ ನೀಡಿ ಜಿಬಿಎ ಶಾಕ್ ಕೊಟ್ಟಿದೆ. ಹೌದು, ನೋಟಿಸ್ ನೀಡುವ ಭರದಲ್ಲಿ ಜಿಬಿಎ ಎಡವಟ್ಟುಗಳನ್ನು ಮಾಡಿಕೊಂಡಿದೆ. ಬೆಂಗಳೂರಿನ ಗಿರಿನಗರ 13ನೇ ಅಡ್ಡ ರಸ್ತೆಯಲ್ಲಿ ಯಾರದ್ದೋ ಮನೆಗೆ ನೀಡಬೇಕಾದ ನೋಟಿಸ್ ಇನ್ಯಾರಿಗೂ ನೀಡಿದರೆ ಮತ್ತೊಂದು ಕಡೆ ಮನೆಯ ಚದರ ಅಡಿಗಳನ್ನು ಹೆಚ್ಚಾಗಿ ತೋರಿಸಿ ದಂಡ ಪಾವತಿ ಮಾಡುವಂತೆ ನೋಟಿಸ್ ನೀಡಿದೆ. ಇದರಿಂದ ಮಾಲೀಕರಿಗೆ ಶಾಕ್ ಆಗಿದೆ. ಸಮಸ್ಯೆ ಅಂದರೆ ಏನಾಗಿದೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ನನಗೆ ನೋಟಿಫಿಕೇಷನ್ SMS ಅಲ್ಲಿ ಬಂದಿರೋದೇನು 25th ಜೂನ್ ಬಂದಿರೋದು. ನಮಗೆ SMS ಮೂಲಕ ಬಂದಿರೋದು. ಆ್ಯಕ್ಚುಲಿ ಅಫಿಷಿಯಲಾಗಿ ಹೇಳಬೇಕು ಅಂದರೆ ನಾವು ಒಂದು ಮೇಲ್ ಆಗಲಿ, ನಾವು ಏನು ಡೀಟೇಲ್ ಫೋನ್ ನಂಬರ್ ಇದೆ ಅದನ್ನು ಮಾತಾಡಿ ಪರ್ಸ್ನಲಾಗಿ ಬಂದು ಮಾಡಬೇಕಾಗಿತ್ತು. ಅಫ್ಕೋರ್ಸ್ ಏನೋ ಲೆಟಸ್ ಅಂಡರ್ಸ್ಟ್ಯಾಂಡ್, ಪಾಪ ಏನೋ ತೊಂದರೆ ಇರುತ್ತೆ ಬಟ್ ಒಂದು ಮೆಸೇಜ್ ಹಾಕ್ಬಿಟ್ಟು 25th ಕಳಿಸ್ಯಾರೆ, 26 ಒಳಗೆ ಪೇ ಮಾಡು ಅಂತ ಹೇಳ್ಬಿಟ್ರು. ಸೊ ಅದಕ್ಕೆ ಹೋಗಿ ನಾವು ದೊಡ್ಡವ್ರು ತಿಳಿದವ್ರು ನಮ್ಮ ರೋಡಲ್ಲಿ ಒಂದು ಏನು ಯೂನಿಯನ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ತಿಳಿದವ್ರ ಹತ್ರ ಮಾತಾಡಿ ಅವರು ಈ ನ್ಯಾಯ ಸೈಟ್ ಅಂತ ವೆಬ್ಸೈಟ್ ಎಲ್ಲ ನಾವೇ ಹುಡುಕಿ ಅದ್ರಲ್ಲಿ ಕಳಿಸ್ಯಾರ, ಇಲ್ಲ ಅಂತಲ್ಲ, ಕಳಿಸಿ ಒಳಗಡೆ ಹೋಗಿ ನೋಡಿದ್ರೆ ಅದು ಓಪನ್ ಆಗ್ತಿರಲಿಲ್ಲ. ಹೋದರೆ OTP ಬರಲ್ಲ, OTP ಬಂದರೆ ಇದು ಬರಲ್ಲ, ಒದ್ದಾಡ್ತಿದ್ವಿ. ಕೊನೆಗೆ ಯಾರ್ಯಾರು ನಮ್ಗೆ ಅಡ್ವೈಸ್ ಮಾಡಿದ್ರು, ಅವ್ರು ಹೇಳಿದ್ರು ನಮ್ಮದು ಬಂದು BBMP ಆಫೀಸ್ ಬಂದು ವಿದ್ಯಾಪೀಠದ ಹತ್ರ, ಅಲ್ಲಿ ಹೋಗಿ ಮೀಟ್ ಮಾಡೋದೈತ್ರ ಅಂತ. ಅಲ್ಲಿ ಯಾರು ಹತ್ರ ಮೀಟ್ ಮಾಡಿದೆ, ಅವ್ರು ಕ್ಲಿಯರಾಗಿ ಹೇಳಿದ್ರು ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಸಾಫ್ಟ್ವೇರ್. ಮನೆಯ ಮಾಲೀಕರಿಗೆ ಪಾಲಿಕೆ SMS ಗಳ ಮೂಲಕ ನೋಟಿಸ್ ಬಗ್ಗೆ ಮಾಹಿತಿ ನೀಡಿದೆ. ಆದರೆ ಮೆಸೇಜ್ ಓಪನ್ ಮಾಡಿ ದಾಖಲೆ ಡೌನ್ಲೋಡ್ ಮಾಡಲು ಆಗದೆ ನಿವಾಸಿಗಳು ಪರದಾಟವನ್ನು ನಡೆಸಿದ್ದಾರೆ. ಇನ್ನು ನೋಟಿಸ್ನಲ್ಲಿ ಯಾರದ್ದೋ ಮನೆಗಳ ಸರ್ವೆ ನಡೆಸಿ ಇನ್ಯಾರಿಗೂ ನೋಟಿಸ್ ನೀಡುವ ಕೆಲಸಗಳಾಗಿದೆ. ಡ್ರೋನ್ ಮೂಲಕ ಸರ್ವೆ ನಡೆಸಿ ಬೇರೆ ಬೇರೆ ಮನೆಯ ಫೋಟೋಗಳೊಂದಿಗೆ ಇನ್ಯಾರದ್ದೋ ಮನೆಗಳಿಗೆ ನೋಟಿಸ್ ನೀಡಲಾಗಿದೆ. ಇದರ ಜೊತೆಗೆ ಮನೆಯ ಅಸಲಿ ಚದುರ ಅಡಿಗಿಂತ ಹೆಚ್ಚಾಗಿ ತೋರಿಸಿ 5 ವರ್ಷಗಳ ನೋಟಿಸ್ ನೀಡಲಾಗಿದ್ದು, ಅಧಿಕಾರಿಗಳನ್ನು ಕೇಳಿದ್ರೂ ಯಾವುದೇ ಮಾಹಿತಿ ನೀಡದೇ ಇರೋದು ಆತಂಕಕ್ಕೆ ದೂಡಿದೆ. ಅಲ್ಲಿ ಡೌನ್ಲೋಡ್ ಮಾಡಿದರೆ 5 ಶಾಕೌಸ್ ನೋಟಿಸ್ ಇದೆ. ನನಗೆ ನನ್ನ ಪ್ರಾಪರ್ಟಿ ಎಷ್ಟಿದೆಯೋ ಅದಕ್ಕಿಂತ ಬಹಳ ಕಡಿಮೆ ನಾನು ಅಸೆಸ್ ಮಾಡಿ ಕಡಿಮೆ ಟ್ಯಾಕ್ಸ್ ಕಟ್ತಾ ಇದ್ದೇನೆ. ಆದ ಕಾರಣ 5 ವರ್ಷದ ಟ್ಯಾಕ್ಸು, ಅದರದ್ದು ಪೆನಾಲ್ಟಿ, ಇಂಟ್ರೆಸ್ಟು ಸೇರಿಸಿ ಆಸ್ಪಾಸ್ 1 ಲಕ್ಷಕ್ಕೆ ಹತ್ತಿರ ನಾನು ಕಟ್ಟಬೇಕಾಗಿದೆ ಅಂತ ನೋಟಿಸಲ್ಲೇ ಇತ್ತು. ಆಭಾಸ ಏನಂದರೆ ಆ ನೋಟಿಸ್ ಕೆಳಗಡೆ ಮನೆಯದು ಫೋಟೋ ಹಾಕಿದ್ದಾರೆ. ಆದರೆ ಹಾಕಿರೋ ಫೋಟೋ ನಮ್ಮ ಮನೆಯದಲ್ಲ, ಅದು ನಮ್ಮ ಪಕ್ಕದ್ದಲ್ಲ, ಅದರ ಪಕ್ಕದ ಮನೆ. ನನ್ನ ಮನೆ 1232, ಆ ಮನೆ 1230. ಆಸ್ತಿ ತೆರಿಗೆ ಕಲೆಕ್ಟ್ ಮಾಡುವ ಭರದಲ್ಲಿ ಜಿಬಿಎ ಭಾರಿ ಎಡವಟ್ಟು ಮಾಡಿಕೊಂಡಿದೆ. ಅಧಿಕಾರಿಗಳ ಉತ್ತರ ಸಿಗದೆ ನಿವಾಸಿಗಳು ಕಂಗಾಲಾಗಿರೋದಂತೂ ಸತ್ಯ.